ಈಗ ಮೇಡಮ್ ನಮಸ್ತೆ. ಪೃಥ್ವಿ ಭಟ್ ಅವರು, ಇವರು ಗಾಯಕಿ. ಸೊ ಮೇಡಮ್, ಯಾವ ರೀತಿ ನೆನಪು ಮಾಡ್ಕೊಳ್ತೀರಿ ಈ ಒಂದು ಸಂದರ್ಭದಲ್ಲಿ ಎಸ್ ಜಾನಕಿ ಅಮ್ಮನವರನ್ನ? ನೆನಪು ಅಂತಲ್ಲ, ಅವರು ಯಾವತ್ತಿದ್ರು ಜೀವಂತವಾಗಿರ್ತಾರೆ. ಅವರು ಎಲ್ಲೂ ಹೋಗಿಲ್ಲ ಫಸ್ಟ್ ಆಫ್ ಆಲ್. ಮತ್ತೆ ಅವರು ನಮ್ಮಂತ ಈಗ ಹೊಸ ಸಿಂಗರ್ಸ್ಗೆ ಅವರು ಒಂಥರ ಯೂನಿವರ್ಸಿಟಿ ಇದ್ದಂಗೆ. ಅವರು ಸುಮಾರು 48,000 ಹಾಡುಗಳನ್ನ ಹಾಡಿದ್ದಾರೆ. ಲೈಕ್ ನಾವು ಸಾಯೋವರೆಗೂ ದಿನ ಒಂದು ಸಾಂಗ್ ಅವ್ರದ್ದು ಕಲಿತೀವಿ ಅಂದ್ರೂ ಅದು ಮುಗಿಯಲ್ಲ, ಅಷ್ಟು ಹಾಡು ಹಾಡಿದ್ದಾರೆ. ಸೊ ಖಂಡಿತ ನಾವು ದಿನ ಅವ್ರದ್ದು ಒಂದ್ ಸಾಂಗ್ ಆದ್ರೂ ಕೇಳ್ತೀವಿ. ಎಲ್ಲೇ ಆದ್ರೂ, ನಾವ್ ಎಲ್ಲೇ ಹೋದ್ರು, ಹೊರಗಡೆ ಹೋದ್ರು ಅವ್ರ ಸಾಂಗ್ಸ್ ಕೇಳ್ತೀವಿ. ಸೊ ಸದಾ ನಮ್ಮ ನೆನಪಲ್ಲಿ ಇದ್ದೇ ಇರ್ತಾರೆ. ಅಂಡ್ ನನ್ನ ದುರಾದೃಷ್ಟ ಅಂತಾನೆ ಹೇಳ್ಬೋದು. ನಾನು ಆಕ್ಚುಲಿ ಲಾಸ್ಟ್ ಮಂತ್ ಅವ್ರನ್ನ ಮೀಟ್ ಮಾಡ್ಬೇಕಿತ್ತು, ಬಟ್ ಅದು ಏನೋ ಕಾರಣಾಂತರಗಳಿಂದ ಆಗಿಲ್ಲ. ನಂಗೆ ಹಂಸಲೇಖ ಸರ್ ಅವರ ಮಗಳು ನನ್ನ ಅಂದ್ರೆ ನಾನು ಅವ್ರ ಹತ್ರ ಹೇಳಿದ್ದೆ ಹೋಗೋಣ ಮ್ಯಾಮ್ ಅಂತ. ಸೊ ಅವ್ರ ಕಾರಣಾಂತರಗಳಿಂದ ಅವ್ರ ಜೊತೆ ಹೋಗಕ್ಕಾಗಿಲ್ಲ. ಸೊ ಅವ್ರು ಅಂದಿದ್ರು, ಪುಟ್ಟ ನೆಕ್ಸ್ಟ್ ವೀಕ್ ಹೋಗೋಣ, ಕಮಿಂಗ್ ವೀಕ್ಸ್ ಅಲ್ಲಿ ಹೋಗೋಣ ಅಂತ ಅಂದಿದ್ರು. ಬಟ್ ಗೊತ್ತಿಲ್ಲ, ಈ ತರ ಆಯ್ತು. ನನ್ ದುರದೃಷ್ಟನೇ ಹೇಳ್ಬೋದು. ನನ್ ಒಂದ್ಸಲ ಅವ್ರನ್ನ ನೋಡಿ, ಅವ್ರನ್ನ ಮುಟ್ಟಿ ಒಂದ್ ನಮಸ್ಕಾರ ಮಾಡ್ಬೇಕಂತ ಅಷ್ಟೇ ಇದ್ದಿದ್ ನನ್ಗೆ, ಬಟ್ ಆಗಿಲ್ಲ. ಆಕ್ಚುಲಿ ಇವತ್ತು ಬೆಳಗ್ಗೆನೂ ಹೋಗ್ಬೇಕಿತ್ತು ಅವ್ರನ್ನ ಅಂತಿಮ ದರ್ಶನ ಮಾಡಕ್ಕೆ, ಕರೆದಿದ್ರು ನನ್ಗೆ ಅವ್ರ ಮಗಳು. ಬಟ್ ನನ್ಗೆ ಆತರ ಜೀವಂತ ಇದ್ದಾಗ ನೋಡಕ್ ಆಗಿಲ್ಲ. ಸೊ ಈ ಪರಿಸ್ಥಿತಿಯಲ್ಲಿ ನನಗೆ ನೋಡಕ್ಕೆ ಇಷ್ಟ ಇರ್ಲಿಲ್ಲ. ಸೊ ನಾನು ಹೋಗಿಲ್ಲ. ಖಂಡಿತ ನಮ್ಮೆಲ್ಲರಿಗೂ ಅವ್ರೊಂಥರ ಯೂನಿವರ್ಸಿಟಿ ಅಂತಾನೆ ಹೇಳ್ಬೋದು. ಈ ಒಂದು ಆಘಾತಕಾರಿ ಸುದ್ದಿ ಕೇಳಿದ ತಕ್ಷಣ ಏನ್ ಅನ್ಸ್ತು ತಮಗೆ ಅಂತ? ನಿನ್ನೆ ಸಂಜೆ ನಾವೊಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಅಲ್ಲಿ ಹಲವಾರು ಸಿಂಗರ್ಸ್ ಇದ್ರು. ಅಲ್ಲಿ ನಮ್ಗೆ ಗೊತ್ತಾಗಿದ್ದು, ವಿ.ಪಿ. ಸರ್ ಕೂಡ ಇದ್ರು, ವಿಜಯ್ ಪ್ರಕಾಶ್ ಸರ್ ಕೂಡ ಇದ್ರು. ನಿನ್ನೆ ಅಲ್ಲಿ ಅವ್ರಿಗೆ ಫೋನ್ ಬಂತು ಫಸ್ಟ್ಗೆ. ಅಲ್ಲಿ ನಮ್ಮೆಲ್ಲರಿಗೂ ಗೊತ್ತಾಗಿ ಓ ಅಂತ ಅನ್ಸ್ತು. ಸೊ ಓಕೆ ಮೇಡಮ್, ಹಾಗೆ ಸಂಪರ್ಕದಲ್ಲಿ ಇರಿ, ಎಂದೆಂದಿಗೂ ನಮ್ಮ ಜೊತೆ ಇರುತ್ತೆ. ಅದು ಕೊನೆಯ ಕಾಲಗಳಲ್ಲಿ ಮೈಸೂರಿನಲ್ಲಿ ಇದ್ರು ಅನ್ನೋದೇ ದೊಡ್ಡ ವಿಷಯ. ನಂಗೆ ಅದೊಂದು ಗೊತ್ತಿಲ್ಲದೆ ಇರುವಂಥ ವಿಚಾರ. ಅಯ್ಯೋ ಈ ಥರ ಇದ್ರ, ಹೀಗಿದ್ರ, ಈಗ ಕೊನೆಗಾಲ ಅವ್ರು ಕಳೆದ್ರ ಅನ್ನೋದೇ ನಮಗೆ ಒಂಥರ ಒಂದು ರೀತಿಯಾಗಿ ಸಂತೋಷವು. ಎಸ್, ಹೊಂದೋದು ತುಂಬಾ ಕಷ್ಟ. ಏನು ಇದಾಗದೆ, ಏನು ಅವರು ನರಳ್ದೆ, ಅಂದ್ರೆ ತುಂಬಾ ಇದ್ರಿಂದ ಹೋದ್ರು ಅಂತಾನೆ ಹೇಳ್ಬೋದೆ. ಅದ್ರಲ್ಲೇ ಗೊತ್ತಾಗತ್ತೆ ಅವ್ರಿಗೊಂದು ಎಷ್ಟು ಇದಿತ್ತು ಅಂದ್ರೆ ಆ ಚೇತನ, ದಿವ್ಯ ಚೇತನ. ಸೊ ಅವ್ರ ಮುಖದಲ್ಲೇ ಗೊತ್ತಾಗ್ತಿತ್ತು ನಮ್ಗೆ. ನಮ್ ದೇವ್ರಂತೂ ನಮಗ್ ಕಾಣಿಸಲ್ಲ. ಸೊ ಇವ್ರ ನೋಡಿ ನಾವ್ ದೇವ್ರನ್ನ ನೋಡ್ಬೋದು. ಆತರ ಅಂದ್ರೆ ಇವ್ರಾಗ್ಲಿ, SPB ಸರ್ ಆಗ್ಲಿ, ಇವರೆಲ್ಲ ನಮ್ಗೊಂಥರ ಅವರ ಮುಖದಲ್ಲೇ ಆ ತೇಜಸ್ಸು, ಆ ವರ್ಚಸ್ಸು, ಸಾಕ್ಷಾತ್ ದೇವ್ರೇ ಅವ್ರ ತರ ಇರ್ಬೋದೇನೋ ಅಂತ ನಮ್ಗೆ ಅನ್ಸುತ್ತೆ. ಸೊ ಅಂದ್ರೆ ನೀವು ಸಾಕಷ್ಟು ದೊಡ್ಡ ದೊಡ್ಡ ಸಿಂಗರ್ಸ್ ಜೊತೆ ಸೇರುವಂತ ಸಂದರ್ಭದಲ್ಲಿ ಜಾನಕಿ ಅಮ್ಮನವರ ಬಗ್ಗೆ ಮಾತುಗಳು ಬರ್ತಾ ಇತ್ತಾ, ಹೇಗೆ? ಖಂಡಿತ ಬರ್ತಾ ಇತ್ತು. ಅದೇ ಒಂದ್ 4 days ಬ್ಯಾಕ್ ನಾನು ಹಂಸಲೇಖ ಸರ್ ಸ್ಟುಡಿಯೋಗೆ ಹೋಗಿದ್ದೆ. ಅವಾಗ್ಲೂ ಮಾತಾಡ್ತಾ ಇದ್ರು. ನಾನ್ ಹೇಳ್ದೆ, ಸರ್ ಹೋಗ್ಬೇಕು, ಹೋಗು ತೇಜುನ ಕರ್ಕೊಂಡ್ ಹೋಗು ಅಂತಾನೆ ಹೇಳಿದ್ರು. ಸೊ ಪ್ರತಿ ಸಲ ಅವ್ರು ನಂಗೆ ಯೂಶಲಿ ರೆಕಾರ್ಡಿಂಗ್ಸ್ ಹೆಂಗ್ ನಡೀತಾ ಇತ್ತು ಅದೆಲ್ಲ ಹೇಳ್ತಾ ಇದ್ರು, ನನ್ನ ಹತ್ರ ಶೇರ್ ಮಾಡ್ತಾರೆ ಸರ್. ಅವಾಗ ಹೇಳ್ತಾ ಇದ್ರು, ಅದೇ ಜಾನಕಮ್ಮ ಎಂತದ್ದೇ ಹಾಡಾಗ್ಲಿ ಸುಮ್ನೆ ನಿಂತ್ಕೊಂಡ್ ಹಾಡ್ತಾರೆ. ಈಗ ನಾವೆಲ್ಲ ಅಂದ್ರೆ ಇವಾಗಿನವರು, ನಾವ್ ಏನೂ ಅಲ್ಲ ಅವ್ರ ಬಗ್ಗೆ ಮಾತಾಡಕ್ಕೆ. ನಾವು ಒಂದ್ ಸಾಂಗ್ ಹಾಡ್ಬೇಕಂದ್ರೆ ಹಿಂಗೆಲ್ಲಾ ಮಾಡ್ಕೊಂಡ್ ಹಾಡ್ತೀವಿ. ಸೊ ಅವ್ರಿಗೆ ಏನು ಇಲ್ಲ, ಜಸ್ಟ್ ಮೈಕ್ ಮುಂದೆ ಜಸ್ಟ್ ಕಾನ್ಸಂಟ್ರೇಷನ್ ಇಂದ ಒಂದ್ ಬುಕ್ ಇಟ್ಕೊಂಡ್, ಒಂದ್ ಪೇಪರ್ ಇಟ್ಕೊಂಡ್ ಹಾಡ್ತಾ ಇದ್ರಂತೆ. ಅಂಡ್ ಅವ್ರು ಹಾಡಿರೋ ಹಾಡುಗಳು ನೀವೇ ಕೇಳಿರ್ಬೋದು. ಒಂದು ಕ್ಲಾಸಿಕಲಿ ಅಷ್ಟು ಕಷ್ಟವಾದ ಹಾಡುಗಳನ್ನ ಹಾಡಿರ್ತಾರೆ ಒಂದ್ ಸೈಡ್, ಇನ್ನೊಂದ್ ಸೈಡ್ ಮೆಲೋಡಿ ಸಾಂಗ್ಸ್, ಅಷ್ಟು ವಾಯ್ಸ್, ಅಷ್ಟು ಚೆನ್ನಾಗಿರೋ ವಾಯ್ಸ್ ಅಲ್ಲಿ ಮೆಲೋಡಿ ಸಾಂಗ್ಸ್ ಹಾಡಿರ್ತಾರೆ. ಇನ್ನೊಂದ್ ಸೈಡ್ ಅದ್ರದ್ದು ಡೆಡ್ ಆಪೋಸಿಟ್, ಫುಲ್ ಹಳ್ಳಿ ಮೇಷ್ಟ್ರೆ ಅಥವಾ ನನ್ನೆದಕ್ಕೋಗಿಲ್ಲ ಆತರ ಜಾನ್ರ ಸಾಂಗ್ಸ್ ಹಾಡಿರ್ತಾರೆ. ಸೊ ಎಲ್ಲಾ ಸಾಂಗ್ ಗಳನ್ನು ಅವ್ರು ಹಂಗೆ ಎಲ್ಲದಕ್ಕೂ ಸೈ ಮತ್ತೆ ಎಲ್ಲಾ ಹಾಡುಗಳನ್ನು ಅವ್ರು ಹಿಂಗೆ ನಿಂತ್ಕೊಂಡ್ ಹಾಡ್ತಿದ್ರಂತೆ. ಈಗ ಹಳ್ಳಿ ಮೇಷ್ಟ್ರು ಸಾಂಗ್ ಇರ್ಬೋದು, ಅದ್ರಲ್ಲಿ ಆ ಒಂದು ಏರೋಟಿಕ್ ಎಕ್ಸ್ಪ್ರೆಷನ್ ಇದೆಯಲ್ಲ, ಅದನ್ನ ಲೈಕ್ ಏನು ಇಲ್ದೆ
ಅಂದ್ರೆ ಆ ಇದ್ನ ಏನು ಇಲ್ದೆ ಜಸ್ಟ್ ಸುಮ್ನೆ ನಿಂತ್ಕೊಂಡ್ ಹಾಡ್ತಾರೆ. ಅಂದ್ರೆ ಅದ್ ಹೆಂಗೆ ಅಂದ್ರೆ ಅವ್ರಿಗೆ ಮ್ಯೂಸಿಕ್ ಮೋಸ್ಟ್ಲಿ ಒಳಗಡೆನೆ ಇದ್ದೋಗಿತ್ತು ಈ ಲೈಕ್ ಒಂದು ಸಂದರ್ಭದಲ್ಲಿ ಮ್ಯೂಸಿಕ್ ತಮ್ಮಲ್ಲಿ ಒಂದು ಚಿಕ್ಕ ಮನವಿ ಏನಂತ ಹೇಳಿದ್ರೆ, ಈ ಒಂದು ಸಂದರ್ಭದಲ್ಲಿ ಅವರ ನೆನಪಿಗೋಸ್ಕರ ಒಂದೇ ಒಂದು ಹಾಡು ಆಡಬಹುದಾ? ಖಂಡಿತ ಖಂಡಿತ. Okay, ಅವ್ರ ಹಾಡುಗಳು ಸಾಕಷ್ಟಿದೆ. ಅದ್ರಲ್ಲಿ ಒಂದ್ ಸಾಂಗ್ ಅಂದ್ರೆ ಸುಖದ ಸ್ವಪ್ನ ಗಾನ ಹಾಡ್ತೀನಿ. ಓಕೆ ಓಕೆ ಓಕೆ. ಸುಖದ ಸ್ವಪ್ನ ಗಾನ ಎದೆಯ ಸಿತಾನ ಒಲವ ಭಾವಲೀನ ನೀ ಮಿಡಿಯೇ ನಾನುಡಿಯೇ ಒಲವೇ ಜೀವನ ಒಲವೇ ಜೀವನ. ಸಾಕಷ್ಟಿದೆ, ನಂಗೆ ಇವಾಗ ನೆನಪಾಗಿದ್ದದು. ಅವ್ರ ಲೈಕ್ ಎಲ್ಲೋ ಹುಟ್ಟಿ, ಎಲ್ಲೋ ಆಂಧ್ರ ಪ್ರದೇಶದಲ್ಲಿ ಹುಟ್ಟಿ, ನಮ್ಮ ಕನ್ನಡ ನಾಡಲ್ಲಿ, ಅದು ಮೈಸೂರಲ್ಲಿ ಅವರ ಅಗಲಿಕೆ ಆಯ್ತು. ಅಂಡ್ ಅಲ್ಲೇ ನೆಲ್ಸಿರ್ತಾರೆ ಇನ್ಯಾವಾಗ್ಲೂ ಕೂಡ. ಸೊ ಅದು ನಮ್ಮ ಕನ್ನಡಿಗರಾಗಿ ನಮ್ಮ ಹೆಮ್ಮೆ ಅಂತಾನೆ ಹೇಳ್ಬೋದು. ಅಂದ್ರೆ ಅಷ್ಟು ಲೆಜೆಂಡರಿ ಸಿಂಗರ್ನ ನಾವು ಇಟ್ಕೊಂಡಿದೀವಿ ಅಲ್ವಾ, ಅದ್ರಲ್ಲಿ ಯಾವತ್ತಿದ್ರು ನಾವು ಪುಣ್ಯವಂತರಂತಾನೆ ಹೇಳ್ಬೋದು. ಇನ್ನೊಂದು ಗೀತೆ ನಮಗೋಸ್ಕರ ಮೇಡಮ್, ದೇವರ ಆಟ ಬಲ್ಲವರು ಯಾರು ಅನ್ನುವಂಥ ಒಂದು ಸಾಲನ್ನ ಆಡಬಹುದಾ ಪ್ಲೀಸ್? ದೇವರಾಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು. ನಾನಾ ತಾರ 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 ತಾರ. ನಂಗೆ ಸಡನ್ ಲಿರಿಕ್ಸ್ ಬಂದಿಲ್ಲ. ನಿಜವಾಗ್ಲೂ ಅದು ಕೇಳ್ತಾ ಇದ್ರೆ ಮೈ ಜುಮ್ ಅಂದ್ಬಿಡುತ್ತೆ. ಹೌದು, ಆ ಹಾಡುಗಳೆಲ್ಲ. ಕೊನೆಯದಾಗಿ ಜಾನಕಿ ಅನ್ನುವಂಥ 3 ಅಕ್ಷರಗಳಿಗೆ ಯಾವ ರೀತಿಯ ಸ್ಥಾನ ಸಿಗ್ಬೇಕು ಅಂತ ತಾವು ಅನ್ಕೊಂಡಿದ್ದೀರಿ? ಅದನ್ನ ಹೇಳಕ್ಕೂ ಇದಿಲ್ಲ, ಬಟ್ ಅವರ ಒಂದು ನಮ್ಗೆಲ್ಲ ಅದೊಂದು ಲೆಜೆಂಡ್ ಅಷ್ಟು. ನಮ್ಗೆ ಆಕ್ಚುಲಿ ಅವ್ರ ಬಗ್ಗೆ ಒಂದು ನನ್ಗ್ ಗೊತ್ತಿರೋ ಹಂಗೆ ಅಂದ್ರೆ ನಾನು ಹೇಳ್ಬೇಕು ಅಂದ್ರೆ ಅವ್ರ ಬಗ್ಗೆ ಎಲ್ಲ ಒಂದ್ ಲೆಸನ್ನೇ ಮಾಡ್ಬೋದು ಸ್ಕೂಲಲ್ಲಿ. ಅಂದ್ರೆ ಅವ್ರು ಹೆಂಗ್ ಬಂದ್ರು, ಅವರ ಸಾಧನೆ ಬಗ್ಗೆ ಒಂದು ಪಾಠದಲ್ಲೇ ಹೇಳ್ಬೋದು. ಅಂದ್ರೆ ಅವ್ರ ಬಗ್ಗೆ ಆಗ್ಲಿ, SPB ಸರ್ ಬಗ್ಗೆ ಆಗ್ಲಿ. ನಾವು ಸೋಲ್ಜರ್ಸ್ ಬಗ್ಗೆ ಮಾತಾಡ್ತೀವಿ, ಅಥವಾ ದೇಶಕ್ಕೆ ಕೊಡುಗೆ ಕೊಟ್ಟಿರೋರ್ ಬಗ್ಗೆ ಪಾಠಗಳಲ್ಲಿ ಇದೆ. ಬಟ್ ಇವ್ರನ್ನು ಯಾಕೆ ಸೇರ್ಸ್ಬಾರ್ದು, ಅಂದ್ರೆ ಸಿಂಗರ್ಸ್ನು ಯಾಕೆ ಸೇರ್ಸ್ಬಾರ್ದು? ಯಾಕಂದ್ರೆ ಕೆಲವು ಜನಗಳಿರೋದು ಆತರ ಲೆಜೆಂಡರಿ ಸ್ಥಾನದಲ್ಲಿ. ಈಗ ಲತಾ ಮಂಗೇಶ್ಕರ್ ಮ್ಯಾಮ್ ಆಗಿರ್ಲಿ, SPB ಸರ್ ಆಗ್ಲಿ, ಜಾನಕಮ್ಮ ಆಗಿರ್ಲಿ, ಚಿತ್ರಮ್ಮ ಆಗಿರ್ಲಿ, ಈ ಬೆರಳೆಣಕ್ಕೆ ಅಷ್ಟೇ ಇರೋದು. ಲೈಕ್ ನಮ್ಮ ಯೋಧರು ಹೆಂಗೆ ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ರೋ, ಖಂಡಿತ ಸಿಂಗರ್ಸ್ ಆಗ್ಲಿ, ಆರ್ಟಿಸ್ಟ್ಗಳು ಖಂಡಿತ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಸೊ ಅವ್ರ ಬಗ್ಗೆನೂ ನಮ್ಮ ಪಾಠಗಳಲ್ಲಿ ಸೇರ್ಸ್ಬೋದು ಅಂತ ನನ್ಗೆ ಅನ್ಸುತ್ತೆ. ಖಂಡಿತವಾಗ್ಲೂ ಸೇರಿಸಿದ್ರೆ ತುಂಬಾ ಒಳ್ಳೇದ, ಅಂದ್ರೆ ಎಲ್ಲ ತಿಳ್ಕೊಳ್ತಾರೆ. ಕರೆಕ್ಟ್. ಈಗಿನ ಜನರೇಷನ್ ಅವ್ರಿಗೆ ಖಂಡಿತ ನಮ್ಮಷ್ಟು ಗೊತ್ತಿರಲ್ಲ ಯಾರವ್ರು ಏನು ಅಂತ. ಖಂಡಿತ ಮುಂದಿನ ಪೀಳಿಗೆಗೆ ಬರೀ ಅವ್ರ ಹಾಡುಗಳನ್ನ ಮಾತ್ರ ಕೇಳ್ತಿರ್ತಾರೆ, ಬಟ್ ಅವ್ರು ಯಾರು ಏನು ಅದನ್ನ ನಾವು ಇದ್ ಮಾಡ್ಬೋದು ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ಮೇಡಮ್.